ಕಡಲುಗಳಿಂದ ಸ್ವತಂತ್ರ ಸಿಕ್ಕರು ಒಡಲುಗಳು ಇನ್ನೇ ಇಲ್ಲೇ ಇದ್ದಾರೆ ಅನ್ನೋ ಹಾಗೆ ನಮ್ಮನ್ನು ಆಳ್ತಿರುವಂತಹ ರಾಜಕಾರಣಿಗಳ ಕಡೆಯಿಂದ ನಮ್ಗೆ ಇನ್ನೂ ಸ್ವತಂತ್ರ ಸಿಕ್ಕಿಲ್ಲ ಅಂತ ಹೇಳ್ಬೋದು. ಇರೋನ ನೀಚ ದುಷ್ಟ ಸರ್ಕಾರ ಅಂತ ಹೇಳಿದ್ರು ಕೂಡ ಕಡಿಮೆ ಅಂತ ಹೇಳ್ತೀವಿ. ಯಾಕಂದರೆ ಎಷ್ಟೋ ವಿದ್ಯಾರ್ಥಿಗಳು ತಮ್ಮ 5-6 ವರ್ಷಗಳ ಕಡಲೆ ಲೈಬ್ರರಿಲಿ ಕುಂತ್ಕೊಂಡು ಓದ್ತಾ ಇದ್ರು ಕೂಡ ಅವರಿಗೆ ಸರಿಯಾದಂತಹ ಪ್ರತಿಫಲ ಸಿಗ್ತಾ ಇಲ್ಲ. ಇಲ್ಲಿ ಜಾಬಿಗೋಸ್ಕರ ಎಷ್ಟೋ ವಿದ್ಯಾರ್ಥಿಗಳು ಬಂದು ತಮ್ಮ ಏಜನ್ನೇ ಕಳ್ಕೊಳ್ತಾ ಇದ್ದಾರೆ. ಸೊ ಎಷ್ಟೋ ಜನ ಸ್ವಿಗ್ಗಿ, ಜೊಮ್ಯಾಟೊ, ಓಲಾ, ಊಬರ್ ಮಾಡಿಕೊಂಡು ಅವ್ರ ಜೀವನವನ್ನು ನಡೆಸ್ತಾ ಇದ್ದಾರೆ. ಈ ಮನೆಯಲ್ಲಿ ಆದರೂ ಏನು ಹೇಳಬೇಕು ನಾವು, ಯಾಕಂದರೆ ಎಷ್ಟೋ ತಂದೆ ತಾಯಿಗಳು ಮಕ್ಕಳು ಇವತ್ತು ಜಾಬ್ ಮಾಡ್ಕೊಂಡು ಬರ್ತಾರೆ ಅನ್ನೋ ಒಂದು ಆಸೆ ಇಟ್ಕೊಂಡು ಕುಂತ್ಕೊಂಡಿದ್ದಾರೆ. ಬಟ್ ನಮ್ಮ ಪರಿಸ್ಥಿತಿ ಹೇಗಾಗಿದೆ ಅಂತಂದರೆ ಇಲ್ಲಿ ಎಜುಕೇಷನ್ ಫೀಲ್ಡಿಗೆ ಸ್ಪರ್ಧಾತ್ಮಕ ಒಂದು ಪರೀಕ್ಷೆನೇ ಆಯ್ಕೆ ಮಾಡ್ಕೊಂಡು ತಪ್ಪು ಎನ್ನುವಂಥ ಒಂದು ರೀತಿಗೆ ನಾವೇ ಬರ್ತಾ ಇದ್ದೀವಿ. ಎಷ್ಟೋ ವಿದ್ಯಾರ್ಥಿಗಳು ಡಿಪ್ರೆಷನ್, ಆಂಗ್ಸೈಟಿ ಅನ್ನುವಂತಹ ಎಷ್ಟೋ ಕಾಯಿಲೆಗೆ ಬಿದ್ದು ಆತ್ಮಹತ್ಯೆಗಳನ್ನು ಮಾಡ್ಕೊಳ್ತಾ ಇರೋದು ಕೂಡ ನಾವು ಕಾಣ್ತಾ ಇದ್ದೀವಿ. ಸೊ ಇಷ್ಟೆಲ್ಲ ಆದರೂ ಕೂಡ ಸರ್ಕಾರಕ್ಕೆ ಇನ್ನೂ ಗೊತ್ತಾಗಿಲ್ಲ ಅಂತಂದರೆ ಏನು ಹೇಳಬೇಕು ನಮಗೆ ಗೊತ್ತಾಗ್ತಿಲ್ಲ. ಧಾರವಾಡದಲ್ಲಿ ಅಷ್ಟೊಂದು ದೊಡ್ಡ ಬೃಹತ್ ಮಟ್ಟದ ಹೋರಾಟ ನಡೆದರೂ ಕೂಡ ಇದು ಸರ್ಕಾರದ ಕಿವಿಗೆ ಮುಟ್ಟಿಲ್ಲ, ಅಥವಾ ಮುಟ್ಟಿದ್ರೂ ಕೂಡ ನಾಟಕ ಆಡ್ತಾ ಇದ್ದಾರೆ ಅನ್ನೋವಂಥದ್ದು ಗೊತ್ತಾಗ್ತಾ ಇಲ್ಲ. ಸೊ ಇವಾಗಾದರೂ ಸರ್ಕಾರ ಎಚ್ಚೆತ್ಕೊಳ್ಬೇಕು. ಎಷ್ಟೋ ಹೆಣ್ಮಕ್ಳು ಲೈಬ್ರರಿಗಳಲ್ಲಿ ಕುಂತ್ಕೊಂಡು PCOD ಮುಂತಾದ ಸಮಸ್ಯೆಗಳನ್ನು ಫೇಸ್ ಮಾಡ್ತಾ ಇದ್ದಾರೆ. ಏಜ್ ಆಗಿಬಿಟ್ಟು ಮದುವೆ ಆಗದೆ ಎಷ್ಟೋ ಜನ ಪೇರೆಂಟ್ಸ್ಗಳು ಹೋದರೆ ಸಾಕು ಬಿಡವ, ಇನ್ನು ಎಷ್ಟು ಓದ್ತಿ, ಮದುವೆ ಮಾಡ್ಕೊಂಡು ಹೋಗು ಅನ್ನುವಂತಹ ಪರಿಸ್ಥಿತಿಗೆ ನಮ್ಮ ಎಲ್ಲ ಮಹಿಳೆಯರು ಬಂದಾರೆ ಅಂತ ಹೇಳಬೇಕು. ಯಾಕಂದರೆ ಎಲ್ಲ ಸಮಾನತೆ ಬರಬೇಕು ಅನ್ನೋಂಥ ಒಂದು ಕಾರಣಕ್ಕಾಗಿ ನಮ್ಮ ಪೇರೆಂಟ್ಸ್ಗಳು ಏನು ಮಾಡ್ತಿದ್ದಾರೆ ಅಂದರೆ, ಇಲ್ಲ ಹುಡುಗನ ಸಮಾನೆ ಬೆಳೆಸಬೇಕು ಅನ್ನೋಂಥ ಕಾರಣಕ್ಕಾಗಿ ಹುಡುಗಿಯರಿಗೆ ಕೂಡ 5-6 ವರ್ಷಗಳ ಗಟ್ಟಲೆ ಇಲ್ಲಿ ಲೈಬ್ರರಿಯಲ್ಲಿ ಕೂತ್ಕೊಂಡು ಓದಕ್ಕೆ ಬಿಡ್ತಿದ್ದಾರೆ. ಬಟ್ ಹುಡುಗಿಯರ ಪರಿಸ್ಥಿತಿನೂ ಕೂಡ ಅಷ್ಟೇ ಚಿಂತಾಜನಕ ಆಗಿದೆ ಅಂತ ಹೇಳ್ಬೋದು. ಇಷ್ಟೊಂದು ನೋವನ್ನು ಇಟ್ಕೊಂಡು ಇಷ್ಟೆಲ್ಲ ನೋವುಗಳನ್ನು ನೋಡ್ತಾ ಇದ್ದಾರೆ ಸರ್ಕಾರ. ಏನು ಮಾಡ್ತಿದ್ದಾರೆ ಅಂತಲೂ ಗೊತ್ತಾಗ್ತಾ ಇಲ್ಲ. ಸೊ ನಾವೆಲ್ಲ ಮಾಸ್ಟರ್ಸ್ ಮಾಡಿದ್ದೀವಿ ಸರ್. ಮಾಸ್ಟರ್ಸ್ ಮಾಡಿನೂ ಈ ಪರಿಸ್ಥಿತಿ ಬಂದಿದೆ ಅಂತಂದರೆ ಏನು ಹೇಳಬೇಕು ನಮ್ಗೆ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಇಲ್ಲಿ ನಮ್ಮ ಕಂಪೇರ್ ಮಾಡಿದ್ರೆ ಓದೇ ಇರೋರು ಚೆನ್ನಾಗಿ ಜೀವನವನ್ನು ನಡೆಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಯಾಕಂದರೆ ಅವರೇ ಹೇಳ್ತಾರೆ ನಮಗೆ, ಏನು ಮಾಡ್ತೀಯಾ, ನಾವು ನೋಡಿ ನಿಮ್ಗಿಂತ ಹೆಚ್ಚು ಸ್ಯಾಲ್ರಿ ತೊಗೊಳ್ತಿದ್ದೀವಿ ಅಥವಾ ನಿಮ್ಗಿಂತ ಚೆನ್ನಾಗಿ ಬದುಕ್ತಿದ್ದೀವಿ ಅಂತ ಹೇಳಿ. ಅಂದರೆ ಶಿಕ್ಷಣಕ್ಕೆ ಬೆಲೆನೇ ಇಲ್ವಾ? ಆ ಥರ ಆಗ್ತಾ ಇದೆ. ಶಿಕ್ಷಣ ಒಂದು ಫೀಲ್ಡ್ ಆಯ್ಕೆ ಮಾಡ್ಕೊಂಡಿದ್ದೆ ನಾವು ತಪ್ಪು ಅನ್ನುವಂಥ ಒಂದು ಸ್ಥಿತಿಗೆ ನಾವು ಬಂದಿದ್ದೀವಿ ಅಂತ ಹೇಳ್ಬೋದು. ಯಾಕಂತಂದರೆ ಈಗ ನೋಡ್ತಾ ಇರ್ಬೋದು, ಏನೋ ಒಂದು ಜಗತ್ತು ಅಥವಾ ನಮ್ಮ ದೇಶ ಅಥವಾ ನಮ್ಮ ಒಂದು ನಾಡು ಉದ್ಧಾರ ಆಗಬೇಕು ಅಂತಂದರೆ ಅದು ಯುವಜನತೆ ಕಡೆಯಿಂದ ಮತ್ತು ಶಿಕ್ಷಣ ಕಲ್ತವ್ರ ಕಡೆಯಿಂದ ಸಾಧ್ಯ ಅಂತ ಹೇಳ್ತಾರೆ. ಬಟ್ ಏನು ಶಿಕ್ಷಣ ಇದ್ದವ್ರಿಗೆ ಏನು ಕೊಡ್ತಾ ಇದ್ದಾರೆ? ಏನಿಲ್ಲ. ನಾವು 5-6 ವರ್ಷಗಟ್ಟಲೆ ನಮ್ಮ ಏಜನ್ನು ಕಳ್ಕೊಂಡು ನಾವು ಇಲ್ಲೇ ಕುಂತ್ಕೊಳ್ಳೋಣವಾ, ಅಥವಾ ಓದಿದ ಪುಸ್ತಕಗಳನ್ನೇ ಓದ್ಕೊಂಡು ಇಲ್ಲೇ ಕೊಡೋಣ? ಹೌದು ಸರ್, ಆ ಥರ ಪರಿಸ್ಥಿತಿ ಆಗಿಬಿಟ್ಟಿದೆ. ಏನು ಮಾಡೋದು ಗೊತ್ತಾಗ್ತಿಲ್ಲ. ಯಾಕಂದರೆ ನೋಡಿ, ಎಲೆಕ್ಷನ್ ಬಂತು ಅಂದರೆ ಸಾಕು, ಮತದ ಭಿಕ್ಷೆ ಬೇಡ್ಕೊಂಡು ಮನೆಗೆ ಬರ್ತಾರೆ ಇವರೆಲ್ಲ. ಇದು ವಿದ್ಯಾರ್ಥಿಗಳಿಗೆ ಜಾಬ್ ಕೊಡಬೇಕು ಅನ್ನುವಂಥ ಅರಿವು ಆಗ್ತಾ ಇಲ್ವಾ? ಇಲ್ಲೇ ನಾವು ಪ್ರತಿಭಟನೆ ಮಾಡಿ ನಮ್ಮ ಹಕ್ಕುಗಳನ್ನು ನಾವು ಪಡ್ಕೊಳ್ಬೇಕಾ, ಅಥವಾ ಪ್ರತಿಭಟನೆ ಮಾಡದೇ ಇದ್ರೆ ನಮ್ಮ ಹಕ್ಕುಗಳು ನಮ್ಗೆ ಸಿಗೋದೇ ಇಲ್ವಾ? ಈ ಒಂದು ನೀಚ ಸರ್ಕಾರ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಅವರು ವಿದ್ಯಾರ್ಥಿಗಳು, ಅವ್ರ ಮಕ್ಕಳು ಆರಾಮ್ ವಿದೇಶದಲ್ಲಿ ಆರಾಮ್ ಜೀವನ ನಡೆಸ್ತಿರ್ತಾರೆ. ಏನ್ರಿ ದೊಡ್ಡ ಮಾಲ್ಗಳನ್ನು ಅಥವಾ ದೊಡ್ಡ ಒಂದು ಕಂಪ್ನಿಗಳನ್ನು ಅಥವಾ ದೊಡ್ಡ ಮನೆಗಳನ್ನು ಕಟ್ಟಿಸ್ಕೊಂಡು ಅವ್ರ ಮಕ್ಕಳಿಗೆ ಬಿಟ್ಬಿಡ್ತಾರೆ. ನಾವು ಬಡವ್ರ ಮಕ್ಕಳು ಏನು ಮಾಡಬೇಕು? ದೇವ್ರೆ, ಅವ್ರ ನಿಜ ಈ ಥರ ಆದರೆ ಒಂದು ವಿದ್ಯಾರ್ಥಿಗಳ ಒಂದು ಶಾಪ್ ಅವ್ರಿಗೆ ತಟ್ಟದೇ ಬಿಡಲ್ಲ ಅಂತ ಹೇಳ್ಬೋದು. ಎಷ್ಟು ಹೇಳೋಣ ಮಾತ್ರ ಮುಗಿಸ್ತೀನಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.